ಇನ್ನು ದೆಹಲಿ ಸ್ಫೋಟಕ್ಕೆ ಧರ್ಮದ ಥಳಕು. ಏನು ಧರ್ಮದ ಥಳಕು? ಮುಸ್ಲಿಂ ಧರ್ಮಗುರುಗಳು ಕೂಡ ಸ್ಫೋಟದಲ್ಲಿ ಭಾಗಿಯಾಗಿದ್ದರ ಅಂತ ಅನುಮಾನ ಮೂಡ್ತಾ ಇದೆ. ಎನ್ಐಎ ತನಿಖೆ ನಡೆಸ್ತಾ ಇದ್ದಂತೆ ಸ್ಫೋಟಕ ಸತ್ಯ ಈಗ ಬಯಲಾಗ್ತಾ ಇದೆ. ಮುಸ್ಲಿಂ ಧರ್ಮಗುರುಗಳು ದೆಹಲಿ ಸ್ಫೋಟಕ್ಕೆ, ನಿಮಗೆ ಮೌಲಾನಾಗಳು ಮೌಲ್ವಿಗಳೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅಂತಂದರೆ ಅದೇ ವಿಚಾರಣೆ ಬರ್ತಕ್ಕಂಥದ್ದು. ಮುಸ್ಲಿಂ ಧರ್ಮಗುರುಗಳು ಕೂಡ ಭಾಗಿಯಾಗಿದ್ದಾರಾ? ವಿಚಾರಗಳು ಚರ್ಚೆ ಆಗ್ತಾ ಇದ್ದಂತೆ ಒಬ್ಬರಿಂದ ಒಬ್ಬರಿಗೆ ವಿಚಾರ ವಿನಿಮಯ ಆಗ್ತಾ ಇದ್ದಂತೆ ಎಲ್ಲರೂ ಸೇರ್ಕೋತಾ ಇದ್ದಾರೆ. ಕೇವಲ ಡಾಕ್ಟರ್ಸ್ ಅಂತಾನೆ ಅಲ್ಲ, ಕೆಲಸ ಮಾಡಿರೋರು ಅವ್ರು ಇರಬಹುದು, ಬಟ್ ಕೈ ಜೋಡಿಸಿರ್ತಕ್ಕಂಥವ್ರು ಯಾರು? ಮುಸ್ಲಿಂ ಧರ್ಮಗುರುಗಳು. ನೋಡಿ, ಇಲ್ಲಿಗೆ ಬಂದು ನಿಲ್ತಾ ಇದೆ. ಈಗ ಮುಸ್ಲಿಂ ಧರ್ಮಗುರುಗಳ ಬುಡಕ್ಕೆ ಬರ್ತಾ ಇದೆ. ಮಸೀದಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಅಂತ ವಿಚಾರಗಳು ಇವಾಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮಸೀದಿಯಲ್ಲೇ ಪ್ಲ್ಯಾನ್ಗಳಾಗ್ತಾ ಇತ್ತು. ಹಾಗಾಗಿ ಈಗ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ 3 ಜನ ಆಲ್ರೆಡಿ ಮೌಲಾನಾಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ಇವರು ಉಮರ್ ಅಂತಕ್ಕಂಥ ಆತ್ಮಾಹುತಿ ದಾಳಿಯನ್ನು ಮಾಡಿಕೊಂಡಲ್ಲ, ಅವನ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದರು. ಧರ್ಮಗುರುಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಹಾಗಾಗಿ ಈ ವಿಚಾರ ಇನ್ನೂ ದೊಡ್ಡದಾಗ್ತಾ ಹೋಗುತ್ತಿದ್ದು. ಈ ಸಂಪರ್ಕ ನೆಟ್ವರ್ಕ್ ಇದೆಯಲ್ಲ, ಇದು ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಯಾರ್ಯಾರೋ ನಾವು ಅಂದ್ಕೊಳ್ಳೋಕ್ಕಾಗದೇ ಇರತಕ್ಕಂಥವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿನೇ ಎಳೆಯಾಗಿ NIA ಅವರಾಗಿರ್ಬೋದು, ATS ಅವರಾಗಿರ್ಬೋದು ಇದರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಏನು ನಡೀತು, ಇದಕ್ಕೆ ಟರ್ಕಿ ಲಿಂಕ್ ಕೂಡ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರ ಆಯಿತು, ಲಕ್ನೋ ಆಯಿತು, ಫರೀದಾಬಾದ್ ಆಯಿತು, ಈಗ ದೂರದ ಟರ್ಕಿಯಲ್ಲಿ ಮಾಸ್ಟರ್ ಪ್ಲಾನನ್ನು ರೂಪಿಸಲಾಗಿತ್ತಾ? ಯಾಕೆಂದರೆ ಈ ಅನುಮಾನ ಬರೋದಕ್ಕೆ ಕಾರಣ, ದೆಹಲಿ ದಾಳಿಕೋರ ಉಮರ್ ಮತ್ತು ಮುಜಾಮಿಲ್ ಟರ್ಕಿಗೆ ಭೇಟಿ ಕೊಟ್ಟಿದ್ರು. ಹಾಗಾದರೆ ಟರ್ಕಿಯಲ್ಲೇ ದೆಹಲಿಯ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರ? ಫರೀದಾಬಾದ್ ಮಾಡೆಲ್ ಆಯ್ಕೆ ಮಾಡಿಕೊಂಡಿದ್ರು ಈ ಟೆರರ್ ಡಾಕ್ಟರ್ಸ್. NIA ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಟರ್ಕಿ ದೇಶಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಗಡಿಯಾಚೆಗಿನ ಚಟುವಟಿಕೆಗಳು ನಡೆದಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಇವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದೇಶ ಯಾವುದು? ಟರ್ಕಿ. ಆ ದೇಶದಲ್ಲಿ ಇವರು ಕೂತು ಪ್ಲಾನನ್ನು ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉಮರ್ ಮತ್ತು ಮುಜಾಮಿಲ್ ಟರ್ಕಿಗೆ ಭೇಟಿ ಕೊಟ್ಟಿದ್ರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಪಾಸ್ಪೋರ್ಟು ಅದು ಇದು ಎಲ್ಲ ಚೆಕ್ ಮಾಡ್ತಾ ಇದ್ದ ಹಾಗೆಯೇ ಯಾವ ದೇಶಕ್ಕೆ ಇವರು ಭೇಟಿ ಕೊಟ್ಟಿದ್ದಾರೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈ ಟರ್ಕಿ ಲಿಂಕ್ ಏನು ಅಂತಂದ್ಬಿಟ್ಟು ಅರವಿಂದ್, ನೋಡಿ, ಈ ಒಂದು ಪ್ಲಾನ್ ಏನು ನಡೆದಿದೆ ಇದು ದೇಶದ ಒಳಗಡೆ ನಡೆದಿರುವಂಥದ್ದ ಅಥವಾ ಹೊರಗಡೆ ನಡೆದಿರುವಂಥದ್ದ, ಮತ್ತು ಇದರ ಹಿಂದೆ ಯಾವ ಸಂಘಟನೆಯ ಕೈವಾಡ ಇದೆ ಅನ್ನುವಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಉತ್ತರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈಗ ವಶಕ್ಕೆ ಪಡೆದಿರುವಂತಹ ವೈದ್ಯರೇನಿದ್ದಾರೆ ಅವರು ಮತ್ತು ಈಗ ಮೃತಪಟ್ಟಿರುವಂಥ ಉಮರ್ ಏನಿದ್ದಾನೆ ಆತನ ಪಾಸ್ಪೋರ್ಟನ್ನು ಪರಿಶೀಲಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇವರಿಬ್ಬರು ಡಾಕ್ಟರ್ಗಳು ಅಂದರೆ ಡಾಕ್ಟರ್ ಮುಜಾಯಿಲ್ ಮತ್ತು ಡಾಕ್ಟರ್ ಉಮರ್ ಇಬ್ಬರು ಕೂಡ ಟರ್ಕಿ ದೇಶಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಕೆಲ ದಿನಗಳ ಕಾಲ ಅಲ್ಲಿ ತಂಗಿ ಬಂದಿರೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಟರ್ಕಿ ದೇಶಕ್ಕೆ ಹೋದ ತಕ್ಷಣ ಅದನ್ನು ಯಾಕೆ ಅನುಮಾನದಿಂದ ನೋಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ನಾವು ಒಂದು ಸಣ್ಣ ಅಂಶವನ್ನು ಗಮನಿಸಬೇಕಾಗತ್ತೆ. ಆಪರೇಷನ್ ಸಿಂಧೂರ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾರು ಬೆಂಬಲವನ್ನು ಕೊಟ್ಟಿದ್ರು ಅನ್ನೋದನ್ನು ಒಮ್ಮೆ ನೆನಪಿಸ್ಕೊಳ್ಬೇಕು. ಮತ್ತು ಡ್ರೋನ್ಗಳ ಸಹಾಯವನ್ನು ಮಾಡಿದ್ದು ಯಾರು ಅನ್ನುವಂಥದ್ದನ್ನು ಗಮನಿಸಬೇಕು. ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಭಾರತದ ಮೇಲೆ ಅವುಗಳ ದಾಳಿಯನ್ನು ಮಾಡುವಂತೆ ಪ್ರೇರೇಪಿಸಿದ ಯಾರು ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಆಪರೇಷನ್ ಸಿಂಧೂರ ನಡಿಬೇಕಾದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಏನು ದಾಳಿಯನ್ನು ನಡೆಸ್ತು, ಈ ಸಂದರ್ಭದಲ್ಲಿ ಡ್ರೋನ್ ದಾಳಿಯನ್ನು ಏನು ಮಾಡ್ತು, ಅವೆಲ್ಲವೂ ಕೂಡ ಮೇಡ್ ಇನ್ ಟರ್ಕಿ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಬಹಿರಂಗವಾಗಿ ಟರ್ಕಿ ಪಾಕಿಸ್ತಾನದ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಹೀಗೆ ಪಾಕಿಸ್ತಾನದ ಪರವಾಗಿರುವಂತಹ ಟರ್ಕಿಗೆ ಈಗ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾದಂತಹ ಈ ಭಯೋತ್ಪಾದಕರೇನಿದ್ದಾರೆ ಅವರು ಹೋಗಿ ಬಂದಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಪಾಕಿಸ್ತಾನಕ್ಕೆ ಹೋದ್ರೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಬಹುದು ಅಥವಾ ತನಿಖಾ ಏಜೆನ್ಸಿಗಳು ಇವ್ರ ಮೇಲೆ ಕಣ್ಣಿಟ್ಟಿದ್ರೆ ಅದು ಬಹಿರಂಗ ಆಗಬಹುದು. ಹೀಗಾಗಿ ಟರ್ಕಿಗೆ ಹೋಗಿ ಅಲ್ಲಿ ಏನಾದರೂ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ, ಅಲ್ಲಿ ಯಾರನ್ನಾದ್ರೂ ಭೇಟಿಯಾಗಿದ್ರ, ಅಥವಾ ಪಾಕಿಸ್ತಾನದ ಮೂಲದ ಸಂಘಟನೆಯವರು ಟರ್ಕಿಯಲ್ಲಿ ಇವರನ್ನ ಕರೆಸಿ ಮಾತುಕತೆಯನ್ನ ಮಾಡಿದ್ರ, ಸಭೆಯನ್ನ ನಡೆಸಿದ್ರ ಅನ್ನುವಂಥ 10 ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ. ಸೊ ಹೀಗಾಗಿ ಟರ್ಕಿಯಲ್ಲಿ ಇವರು ಯಾರನ್ನ ಭೇಟಿಯಾಗಿದ್ದಾರೆ, ಅವ್ರು ಯಾವ್ದಾದ್ರು
ಏನಾದರೂ ಸಂಘಟನೆಯ ಲಿಂಕ್ ಹೊಂದಿದ್ರ ಅನ್ನುವಂಥದ್ದನ್ನ ಕೂಡ ಪತ್ತೆ ಹಚ್ತಾ ಇದ್ದಾರೆ. ಇವೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಯಾಕೆ ಬೇಕಾಗಿದೆ ಅಂದ್ರೆ ದೆಹಲಿಯಲ್ಲಿ ನಡೆದಿರುವಂತಹ ಬ್ಲಾಸ್ಟ್ ನ ಹಿಂದೆ ಯಾವ ಸಂಘಟನೆಯ ಕೈವಾಡ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹೀಗಾಗಿ ಟರ್ಕಿ ಪ್ರವಾಸದ ಅಥವಾ ಟರ್ಕಿ ಪ್ರಯಾಣದ ಹಿನ್ನೆಲೆಯನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವರು ಯಾರನ್ನ ಭೇಟಿಯಾಗಿದ್ರು ಅಂತ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಬಹುಶಃ ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ನ ಹಿಂದಿನ ಸಂಘಟನೆ ಯಾವುದು ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆಗಳಿದಾವೆ. ಹೀಗಾಗಿ NIA ಅಧಿಕಾರಿಗಳು ಇಲ್ಲಿ ಈ ಒಂದು ಆಯಾಮದಲ್ಲಿ ತನಿಖೆಯನ್ನು ಕೂಡ ಈಗ ಶುರು ಮಾಡಿದ್ದಾರೆ. ಅರವಿಂದ್.